न्वयाति तरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां श्रीगुरुभ्यो नमः हरिः ओम् हरे राम अद्य प्रथममेव समाप्तं भोजनं ಯಾವಾಗೂಹ ಗಂಜಿ ಬೆಳಗ್ಗೆ ಗಂಜಿ ಜಾಸ್ತಿ ಆಗಿತ್ತು, ಉಳಿದಿತ್ತು. ಇಲ್ಲಾಂದ್ರೆ ಏನು ತಿನ್ನಲ್ಲ ಹೆಚ್ಚು ದ್ವಾದಶಿ. ಬೆಳಿಗ್ಗೆ ಏಕಮೇವ ಅದ್ವಿತೀಯ ಬ್ರಹ್ಮ ಖಾಲಿ ಮಾಡ್ಬೇಕಿತ್ತು. ಸರಿ, ಇವತ್ತಿದ್ದು ಶುರು ಮಾಡ್ಬಿಟ್ಟ. पर्वतौ स्तः पर्वतौ स्तः प्रकाशमानः दृश्यते। भारतवर्षे सर्वे जनाः ओं नमो भगवते उपशमशीलाय अनरतात्म्याय किमस्ति? उपरत अनात्म्याय उपरत अनात्म्याय अकिंचन वित्ताय परमहंसाय परमगुरवे आत्मारामाधिपतये नमो नमः। उपासना अद्य वामपार्श्वः नष्टः। अस्तु, ಭಗವಂತನ ಕುರಿತಾದ ಸ್ತೋತ್ರವನ್ನ, ನರನಾರಾಯಣ ರೂಪದ ಸ್ತೋತ್ರವನ್ನ ಮಾಡ್ತಾ ಇನ್ನೂ ಒಂದೆರಡು ಪದ್ಯ ಇದೆ ಅಂತ ನಾವು ನಿನ್ನೆ ನೋಡಿದ್ವಿ. ಇದಂ ಹಿ ಯೋಗೇಶ್ವರ ಯೋಗ ನೈಪುಣಂ ಹಿರಣ್ಯ ಗರ್ಭೋ ಭಗವಾನ್ ಜಗಾದಯತ್ ಯದಂತಕಾಲೇ ತ್ವಯಿ ನಿರ್ಗುಣೇ ಮನಃ ಭಕ್ತ್ಯಾ ನಿಧಾಯೋಜ್ಜತಿ ದುಷ್ಕಳೇಬರಂ. ಹೇ ಭಗವನ್, ನೀನು ಯಾರನ್ನು ಧ್ಯಾನ ಮಾಡಬೇಕಾಗಿಲ್ಲ, ನೀನು ಎಲ್ಲರಿಗೂ ಧ್ಯೇಯ ರೂಪ. ಆದ್ರೂ ಲೋಕಕ್ಕೆ ಧ್ಯಾನದ ದಾರಿಯನ್ನ ಗೋಚರಿಸುವುದಕ್ಕೋಸ್ಕರ ನೀನು ಧ್ಯಾನದಲ್ಲಿ ನಿಷ್ಠೆಯನ್ನ ತೋರುತ್ತಿ. ಯಾಕೆಂದ್ರೆ ಯಾವುದೇ ಒಂದು ಹೊಸ ಪ್ರಕ್ರಿಯೆಯನ್ನ ಅಥವಾ ವಸ್ತುವನ್ನ, ಯಂತ್ರವನ್ನ ಸಿದ್ಧಪಡಿಸಿದ ಮೇಲೆ ಅದನ್ನ ಹೇಗೆ ಉಪಯೋಗಿಸುವುದು ಅಂತ ಯಂತ್ರ ಮಾಡಿದವನೇ ಮೊದಲೊಮ್ಮೆ ತೋರಿಸ್ಬೇಕು, ಅದನ್ನ ಹೇಗೆ ಉಪಯೋಗಿಸ್ಬೇಕು ಅಂತ. ಕನಿಷ್ಠ ಪಕ್ಷ ಅವನು ತೋರಿಸ್ಲಿಕ್ಕಾಗ್ಲಿಲ್ಲ ಅಂದ್ರೂ ಡೆಮೋ ಪುಸ್ತಕ ಆದ್ರೂ ಒಂದು ಇಡ್ಬೇಕು ಪುಸ್ತಕದ ಜೊತೆಗೆ, ಅಂದ್ರೆ ಆ ಪ್ರಾಡಕ್ಟ್ ನ ಜೊತೆಗೆ.
ಇಲ್ಲಾಂದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಏನೇನೋ ಆಗುವ ಸಾಧ್ಯತೆಗಳಿರ್ತವೆ ಕೆಲವೊಮ್ಮೆ. ಹಾಗಾಗಿ ಅದರ ಸ್ವರೂಪ ಗೊತ್ತಿಲ್ಲದೆ ಇದ್ದಾಗ ಅವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ನೀನೇ ಧ್ಯಾನದ ದಾರಿಯನ್ನ ಒಂದು ಸರ್ತಿ ತೋರುವುದಕ್ಕೋಸ್ಕರ ನಿಷ್ಠೆ ತೋರ್ತಿ. ಹೇ ಯೋಗೇಶ್ವರ, ಚತುರ್ಮುಖ ಲೋಕಕ್ಕೆ ಯೋಗ ಕೌಶಲವನ್ನೇನು ತೋರಿದ್ನೋ ಅದನ್ನು ಬೋಧಿಸಿದ್ದು ನೀನೇ ಮೊದಲು. ಅದು ನೀನು ತೋರಿದ ಯೋಗ ಕೌಶಲವನ್ನೇ ಚತುರ್ಮುಖನು ಕೂಡ ಲೋಕಕ್ಕೆ ಆಮೇಲೆ ದೇವತೆಗಳಲ್ಲಿ ಬೋಧಿಸಿ ಆ ಪರಂಪರೆಯನ್ನ ವೃದ್ಧಿಗೊಳ್ಳುವುದಕ್ಕೆ ಕಾರಣನಾದ. ಅಂತ್ಯಕಾಲದಲ್ಲಿ ಗುಣತ್ರಯ ರಹಿತನಾದ ನಿನ್ನಲ್ಲಿ ಯಾರು ಭಕ್ತಿಯಿಂದ ಮನಸ್ಸಿಟ್ಟು ದೋಷ ದುಷ್ಟವಾದ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣದ ಪ್ರಭಾವ ಇದ್ದ ಮೇಲೆ ಅದರಲ್ಲಿ ದೋಷ ಇದ್ದೇ ಇದೆ ಅಂತ ಅರ್ಥ. ದೋಷ ದುಷ್ಟ ಅಂದ್ರೆ ಅದು ಹೀನ ಅಂತ ಅನ್ನೋ ಅರ್ಥದಲ್ಲ, ಸಾಧನೆಯ ದಾರಿಗೆ ತೊಡಕಾಗುತ್ತೆ ಅನ್ನೋದು ಸತ್ಯ, ದುರಿತಗಳಿಗೆ ಕಾರಣವಾಗುತ್ತೆ. ಅಂತಹ ಜಡ ಶರೀರವನ್ನು ತ್ಯಾಗ ಮಾಡಬೇಕಾದ್ರೆ ನಿಧಾಯ ಉಜ್ಜತಿ ದುಷ್ಕಳೇಬರಂ. ಕಳೇಬರ ಅಂತಂದ್ರೆ ಶರೀರ, ದುಷ್ಕಳೇಬರ ಅಂದ್ರೆ ಕೆಟ್ಟ ಶರೀರ. ಕೆಟ್ಟ ಶರೀರವನ್ನು ತ್ಯಾಗ ಮಾಡಬೇಕೆಂದ್ರೆ ಅದು ಯೋಗದ ಕೌಶಲದಿಂದ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಒಂದಾದ್ಮೇಲೆ ಒಂದು ರೀತಿಯ ಮತ್ತೆ ಕರ್ಮಗಳ ಯೋಗದಿಂದ ಶರೀರ ಹೊಸತಾಗಿ ಅವನಿಗೆ ಅಂಟಿಕೊಳ್ತಾನೇ ಹೋಗುತ್ತೆ. ಆದ್ರಿಂದಾಗಿ ನೀನು ಗುಣತ್ರಯ ರಹಿತ ಅಂತ ಚಿಂತಿಸಿದ್ರೆ, ನೀನು ಯೋಗೇಶ್ವರ ಅಂತ ಅನುಸಂಧಾನ ಮಾಡಿದ್ರೆ, ನೀನು ಧ್ಯಾನ ಯೋಗದಲ್ಲಿ ಪಳಗಿದವ ಅಂತ ಭಾವಿಸಿದ್ರೆ ನಮಗೂ ಕೂಡ ಅಂಥದ್ದೇ ಒಂದು ಗಟ್ಟಿಯಾದ ಶಕ್ತಿ ಒದಗಿ ಬರುತ್ತೆ. ಯತೈಹಿ ಕಾಮುಷ್ಮಿಕ ಕಾಮಲಂಪಟ ಸುತೇಷು ದಾರೇಷು ಧನೇಷು ಚಿಂತಯನ್ ಶಂಕೇತ ವಿದ್ವಾನ್ ಕುಕಳೇಬರಾತ್ಯಯಾತ್ ಯಸ್ತಸ್ಯ ಯತ್ನಶ್ರಮ ಏವ ಕೇವಲಂ. ಐಹಿಕ ಆಮುಷ್ಮಿಕ ಸುಖ ಭೋಗಗಳು ಬೇರೆ ಬೇರೆ ತರ ಇದೆ. ಆಮುಷ್ಮಿಕ ಅಂತಂದ್ರೆ ಸ್ವರ್ಗ, ಅಲ್ಲಿಯ ಸುಖ ದುಃಖಗಳು ಅಂದ್ರೆ ಸುಖಗಳು, ದುಃಖ ಇಲ್ಲ ಅಲ್ಲಿ. ದುಃಖ ಒಂದೇ ಏನು ಅಂದ್ರೆ ಈ ಸುಖ ಖರ್ಚಾಗಿ ಮತ್ತೆ ವಾಪಸ್ ಬೀಳ್ಬೇಕು ಅನ್ನೋ ದುಃಖ. ಆದ್ರಿಂದಾಗಿ ಇಲ್ಲಿ ದೈಹಿಕವಾದ ತಿನ್ನುವುದು, ನೋಡುವುದು, ಕೇಳುವುದು ಈ ಭೋಗಗಳು ಇದ್ದೇ ಇದೆ. ಅಲ್ಲಿಯೂ ಭೋಗ ಇದೆ, ಇಲ್ಲಿಯೂ ಭೋಗ ಇದೆ. ಈ ಎರಡೂ ಕಡೆಗಳಲ್ಲಿರುವ ಭೋಗ ಇದು ಪರಮ ಸುಖ ಅಂತ ಭಾವಿಸಿ ಅದೇ ಸುಖವನ್ನ ಪಡೆಯುವುದಕ್ಕಾಗಿ ಮತ್ತೆ ಮತ್ತೆ ಕರ್ಮ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈಗ ಮೀಮಾಂಸಕರ ಪ್ರಕಾರ ಅವರು ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ಅದರಲ್ಲಿಂದ ಒಂದು ಅಪೂರ್ವ ಉತ್ಪತ್ತಿ ಆಗುತ್ತೆ. ಅವರು ಅದರಲ್ಲಿ ದೇವರು ಅಂತ ಒಪ್ಪುದೇ ಇಲ್ಲ. ಅವರ ಪ್ರಕಾರ ದೇವರಿಲ್ಲ. ನಾವು ಆಶ್ಚರ್ಯ ಪಡ್ತೇವೆ. ವೇದವನ್ನ ಎಷ್ಟು ನಿಷ್ಠೆಯಿಂದ ಒಪ್ಪುತ್ತಾರೆ, ನಿಷ್ಠೆಯಿಂದ ಅದನ್ನ ಅನುಷ್ಠಾನ ಮಾಡ್ತಾರೆ, ರಕ್ಷಿಸ್ತಾರೆ. ಆದ್ರೆ ಅದರಲ್ಲಿ ಅಪೂರ್ವವೇ ಪ್ರಧಾನ ಕಾರಣ, ಕರ್ಮವೇ ಪ್ರಧಾನ. ಅಪೂರ್ವ ಅಂದ್ರೆ ಪುಣ್ಯ ಅಂತ ಅರ್ಥ. ಪುಣ್ಯವೇ ಅವನು ಪುಣ್ಯ ಬಯಸಿದ್ರೆ ಅದು ಮೇಲಿನ ಲೋಕಕ್ಕೆ ಕೊಂಡು ಹೋಗುತ್ತೆ. ಅಕಸ್ಮಾತ್ ಅಲ್ಲಿ ತಪ್ಪಾದ್ರೆ ಪಾಪದಿಂದ ಕೆಳಗಿನ ಲೋಕಕ್ಕೆ ಹೋಗ್ತಾನೆ. ಇಷ್ಟೇ, ಅದರ ಆಚೆಗೆ ಒಂದು ಬಿಡುಗಡೆಯ ಕೊನೆ ಅಂತ ಇಲ್ವೇ ಇಲ್ಲ. ಇದೇ ನಿರಂತರ ಸಂಸಾರ ಅನ್ನೋದು ಅವರ ಭಾವನೆ. ಈ ರೀತಿ ಇವತ್ತು ಮೀಮಾಂಸಕರು ಅಂತ ಇಲ್ಲದೆ ಇದ್ರು ಹೆಚ್ಚಿನವರೆಲ್ಲ ಒಂದ್ ರೀತಿಯಲ್ಲಿ ಮೀಮಾಂಸಕರೇ. ಅವರಿಗೆ ದೇವ್ರು ಬೇಡ, ಅದರ ಲಾಭ ಬೇಕಷ್ಟೆ. ಅದು ಸೇಮ್ ಮೀಮಾಂಸಕರದ್ದೇ ಹೊಸ ವರ್ಷನ್ ಅಷ್ಟೇ, ಅಪ್ಡೇಟೆಡ್ ವರ್ಷನ್. ಇವತ್ತಿನ ಪೌರೋಹಿತ್ಯದಲ್ಲಿ ಇಷ್ಟುದ್ದದ ಏನದು ಸಂಕಲ್ಪ ಇರುತ್ತೆ, ಮಹಾ ಸಂಕಲ್ಪ ಅಂತ. ಆ ಸಂಕಲ್ಪ ಕೇಳಿದ್ರೆ ಒಂದ್ಸರ್ತಿ ಯಪ್ಪ ಇಷ್ಟೆಲ್ಲ ಸಮಸ್ಯೆ ಇದೆಯಾ ನಮ್ಗೆ ಅಂತ ಡೌಟ್ ಬರುತ್ತೆ. ಆಮೇಲೆ ಆ ಸಂಕಲ್ಪದ ಪ್ರಕಾರ ಅವರಿಗೆ ಲಾಭ ಆಗ್ಬೇಕು ಅನ್ನೋದು ಸತ್ಯವೇ. ದುಃಖ ಆದಾಗ ನಾವು ದೇವರ ಹತ್ರ ಕೇಳದೆ ಇನ್ಯಾರ ಹತ್ರನು ಕೇಳಲಿಕ್ಕಾಗಲ್ಲ ಅನ್ನೋದು ಸತ್ಯ. ಆದ್ರೆ ಅಷ್ಟೇ ಕಾರಣಕ್ಕೆ ನಾವು ಆ ಮಹಾಕರ್ಮವನ್ನ ಮಾಡಿ ಅಲ್ಪ ಫಲವನ್ನ ಪಡೆಯುವಂತಹ ದುಸ್ಥಿತಿಯನ್ನ, ಅದು ದಡ್ಡತನ ಅಂತ ಹೇಳದೆ ಇನ್ನೇನೂ ಕಾರಣ ಇಲ್ಲ. ಕೃಷ್ಣ ಅದನ್ನು ಚೆನ್ನಾಗಿ ವಿವರ ಕೊಟ್ಟಿದ್ದಾನೆ. ಈ 17ನೇ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಬಯಸಿ ಏನಾದ್ರೂ ಕರ್ಮ ಮಾಡ್ತಾನೆ ಅಂದ್ರೆ ಅದು ರಾಜಸ ಫಲ. ಇನ್ನೊಬ್ರಿಗೆ ತೊಂದರೆ ಆಗ್ಬೇಕು ಅಂತ ಮಾಡಿದರೆ ಅದು ತಾಮಸ ಫಲ. ಏನೂ ಬೇಡ, ಕರ್ತವ್ಯದ ದೃಷ್ಟಿಯಿಂದ ಮಾಡ್ತೇನೆ ಅಂತ ಭಾವಿಸಿದ್ರೆ ಅದು ಉತ್ತಮ ಫಲ ಅಂತ. ಹೀಗೆ ಅನೇಕ ರೀತಿಯ ಫಲಗಳ ವ್ಯತ್ಯಾಸವನ್ನ ಹೇಳುವುದಿದೆ. ಆ ಫಲದ ವ್ಯತ್ಯಾಸವನ್ನ
ಸಾತ್ವಿಕ ರಾಜಸ ತಾಮಸ ಫಲಗಳು ಅಂತ ಗುರುತಿಸಿ ಹೇಳುವ ಮಾತುಗಳನ್ನು ಸ್ಪಷ್ಟವಾಗಿ ನಮಗೆ ಗೀತೆ ಹೇಳುತ್ತೆ. ಹಾಗಾಗಿ ಸುಖಭೋಗಗಳತ್ತಲೇ ಮನಸ್ಸು ಚೆಲ್ಲುವ ಒಳ್ಳೆಯ ಕುಟುಂಬ ತಪ್ಪಲ್ಲ, ಒಳ್ಳೆಯ ಕುಟುಂಬ ಬರಬೇಕು ಅಂತ ಬಯಸುದು, ಒಳ್ಳೆಯ ಕೆಲಸ ಸಿಗಬೇಕು ಅಂತ. ಅದರ ಉದ್ದೇಶ ಏನಿರ್ಬೇಕು ಅಂದ್ರೆ, ಹೆಂಡೀರು ಮಕ್ಕಳು ನಿನ್ನ ತೋಂಡರೆಂಬರು, ನನಗೆ ಗಂಡ ಮಕ್ಕಳು ಹೆಂಡತಿ ಅಥವಾ ಬಂಧುಗಳು ಮಿತ್ರರು ಎಲ್ಲರೂ ಕೂಡ ಭಗವಂತನ ಪೂಜೆಯ ಕಡೆ ಸಾಗ್ಲಿಕ್ಕೆ ನಮಗೆ ಅದು ಸಾಧಕ ವರ್ಗವಾಗಿ ಸಹಾಯಕ್ಕೆ ಬರಬೇಕು ಹೊರತು ಅದೇ ಪರಮ ಪುರುಷಾರ್ಥ ಅಂತ ಭಾವಿಸಿದ್ರೆ, ಆ ಪರಮ ಪುರುಷಾರ್ಥ ಅಂತ ಅನ್ನೋದು ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲವೂ ಸೇರಿದ್ರೆ ಪರಮ ಪುರುಷಾರ್ಥ ಆಗುತ್ತೆ. ಇದರಲ್ಲಿ ಕೇವಲ ಕಾಮ ಮತ್ತು ಅರ್ಥ ಮಾತ್ರ ನಮ್ಮ ಅಪೇಕ್ಷೆ ಆಗಿ ಬಿಟ್ರೆ ಆವಾಗ ಧರ್ಮ ಲೋಪ ಮೋಕ್ಷ ಹಾನಿ, ಇದರಿಂದ ಅನರ್ಥ ಉಂಟಾಗುತ್ತೆ. ಹೀಗೆ ಪರಿವಾರ, ಮಕ್ಕಳು, ಸಂಪತ್ತು, ಅದರ ಯೋಗಕ್ಷೇಮ ಇಷ್ಟಕ್ಕೆ ಆಲೋಚನೆ ಮಾಡ್ತಾ ಶರೀರ ತ್ಯಾಗಕ್ಕೆ ಭಯಪಟ್ಟುಕೊಂಡು ಕೂತ ಅಂದ್ರೆ ಜ್ಞಾನಿಯಾಗಿಯೂ ಅವನಿಗೆ ತನ್ನ ಪರಿವಾರಕ್ಕೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಅವನಿದ್ದಾನೆ ಅಂದ್ರೆ ಅವನ ಧ್ಯಾನ ವ್ಯರ್ಥ ಅಂತ ಬೈತಾರೆ. ಯಸ್ತಸ್ಯ ಯತ್ನಃ ಶ್ರಮ ಏವ ಕೇವಲಂ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಅವನು ಸಂಸಾರದ ನಾನಿಲ್ದೇ ಇದ್ರೆ ಏನಾಗುತ್ತೋ ಏನೋ, ನಾನಿಲ್ದೇ ಇದ್ರೆ ಇವರಿಗೆಲ್ಲ ನೋಡ್, ಭರತ ಎಷ್ಟು ದೊಡ್ಡ ಜ್ಞಾನಿ ಯೋಗಿ, ಆದ್ರೆ ನಾನಿಲ್ದೇ ಇದ್ರೆ ಜಿಂಕೆಗೆ ಏನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡು ಸತ್ತ, ಮತ್ತೆ ಜಿಂಕೆಯಾಗಿ ಹುಟ್ಟಿದ. ಜ್ಞಾನಿಗೂ ಕೂಡ ಕಾಡುವಂತದ್ದು ಬಿಡಲ್ಲ ಈ ಸಂಸಾರದ ಆಸಕ್ತಿ. ಅಯ್ಯೋ ಅದೇನೋ ಮೋಕ್ಷ ಅಂತ ಹೇಳ್ತಾರ್ರಿ, ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬೈದಾದ್ರೂ ಮಕ್ಕಳೊಂದಿಷ್ಟು ಏನೋ ಊಟ ಹಾಕ್ತಾರೆ, ಅಥವಾ ಬೈದಾದ್ರೂ ಒಂದಿಷ್ಟು ಲೋಟೆ ಕುಕ್ಕಿ ಕಾಫಿ ಇಡ್ತಾಳೆ. ಅಲ್ಲಿ ಅದು ಇಲ್ಲದೆ 3 ಹೊತ್ತು ಏನು ಇಲ್ಲದೆ ಒದ್ದಾಡುವುದಕ್ಕಿಂತ ಇಲ್ಲಿ ಏನೋ ಒಂದಿಷ್ಟು ಸಂತೋಷದಿಂದ ಅನುಭವಿಸುವುದನ್ನೇ ಸಾಕಪ್ಪ ಅಂತ ಭಾವಿಸುವ ನಮ್ಮ ವ್ಯಕ್ತಿತ್ವವನ್ನ ಇಲ್ಲಿ ತಮಾಷೆ ಮಾಡಿ ಬೈತಾರೆ. ಈ ಅರ್ಥದಲ್ಲಿ ಒಬ್ಬ ಮನುಷ್ಯ ಕೆಟ್ಟ ಅಭಿಪ್ರಾಯದಿಂದ ಒಂದು ವೇಳೆ ನಡ್ಕೊಂಡ ಅಂತಂದ್ರೆ ಅವನ ಆ ಆಸಕ್ತಿಗಳಿಂದ ಆದ ಎಲ್ಲ ಮಹಾ ಕಾರ್ಯಗಳು ಕೂಡ ಜ್ಞಾನಿ ಆಗಿದ್ದಾಗಲೂ ಅದು ನಾಶವಾಗತ್ತೆ. ಜ್ಞಾನಿಯಾಗಿದ್ದಾಗಲೂ ಕೂಡ ಅವನು ಕಳ್ಕೊಳ್ತಾನೆ. ಶ್ರಮ ಏವ ಹಿ ಕೇವಲಂ. ಕೇವಲ ಅದು ದೈಹಿಕವಾದ ಶ್ರಮವಾಗತ್ತೆ ಹೊರತು ಇನ್ಯಾವ ರೀತಿಯಿಂದಲೂ ಕೂಡ ಅವನಿಗೆ ಶ್ರೇಯಸ್ಸನ್ನ ಉಂಟು ಮಾಡುವುದಿಲ್ಲ ಅಂತ ಈ ರೀತಿ ಅನೇಕ ಸಂಗತಿಗಳನ್ನ ನಿರೂಪಣೆ ಮಾಡುತ್ತಾರೆ. ಈ ಎಲ್ಲ ಸಂಗತಿಗಳ ನಡುವೆ ಮನುಷ್ಯನಿಗೆ ಗೊತ್ತಿರಬೇಕಾದದ್ದೇನು ಅಂತಂದ್ರೆ, ಇದೆಲ್ಲವನ್ನು ಬಿಡಿಸಿ ಹೇಳ್ತಾ ಇರುವುದು ಅವನು ಯೋಗೇಶ್ವರ ಅನ್ನುವ ಕಾರಣಕ್ಕೋಸ್ಕರ. ಯೋಗೇಶ್ವರ ಅಂತ ಭಗವಂತನನ್ನ ಕರೆದಾಗ ನಾವು ಅವನನ್ನೇ ಪ್ರಾರ್ಥನೆ ಮಾಡಬೇಕಾದ್ದೇನು ಅಂತಂದ್ರೆ, ನನ್ನ ಬದುಕಿಗೆ ಇಂಥ ಭಯ ಹುಟ್ಟಿದಾಗ ಆ ಭಯವನ್ನ ನೀನು ಪರಿಹರಿಸಬೇಕು ಅಂತ ಹೇಳಿಕ್ಕೆ. ತನ್ನ ಪ್ರಭೋ ತ್ವಂ ಕುಕಳೆ ಬರಾರ್ಪಿತಂ ತ್ವನ್ಮಾಯಯಾ ಅಹಂ ಮಮತಾಮಧೋಕ್ಷಜ ಚಿಂತ್ಯಾಮಯೇನಾಶು ವಯಂ ಸುದುರ್ಭಿಧಾಂ ವಿದೇಹಿ ಯೋಗಂ ತ್ವಯಿನ ಸುಭಾವಿತಂ ಇತಿ ಅಂತ ಅಧೋಕ್ಷಜ ಮತ್ತೊಂದು ಸುಂದರವಾದ ಹೆಸರು ದೇವರಿಗೆ. ಯಾವ ಮನುಷ್ಯನ ಇಂದ್ರಿಯಗಳು ಅಧಃಕರಣ ಅಂತಂದ್ರೆ ಪ್ರತ್ಯಕ್ಕರಣ ಅಂತ ಹೇಳ್ತಾರೆ, ಒಳಮುಖಗೊಳಿಸುವುದು. ಅಧ ಅಕ್ಷ ಜಾತ. ಅಧಃ ಅಂದ್ರೆ ಕೆಳಭಾಗಕ್ಕೆ, ಒಳಭಾಗಕ್ಕೆ. ಯಾರ ಇಂದ್ರಿಯಗಳು ಈ ಸಾವಿನ ಬಗ್ಗೆ ಯೋಚಿಸದೆ, ವಿಷಯ ಪದಾರ್ಥಗಳ ಭೋಗದ ಬಗ್ಗೆ ಯೋಚಿಸದೆ ಒಳಮುಖವಾಗಿ ಸಿದ್ಧಿಗೊಳ್ಳುತ್ತೋ, ಅಂದ್ರೆ ತೆರೆದುಕೊಳ್ಳುತ್ತೋ, ಅಂಥವರಿಗೆ ಒಲಿಯುವಂತಹ ರೂಪಕ್ಕೆ ಅಧೋಕ್ಷಜ. ಜ ಅಂದ್ರೆ ಹುಟ್ಟುವುದು. ಅಂಥವರಿಗೆ ತೋರಿ ಬರ್ತದೆ ಭಗವಂತ. ಪ್ರಭೋ ತ್ವಂ ಕುಕಳೇಬರಾರ್ಪಿತಂ. ಕಳೇಬರ ಅಂದ್ರೆ ಶರೀರ, ಕಳೇಬರ ಅಂದ್ರೆ ಕೆಟ್ಟ ಕಳೇಬರ. ಈ ಕೆಟ್ಟ ಕಳೇಬರದ ನೆಪದಿಂದ ನಾವು ಇನ್ನಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅದು ಬಂಧಕ ಶಕ್ತಿಯಾಗಿ ನಮ್ಮನ್ನ ಕಾಡುತ್ತೆ. ಈ ಕೆಟ್ಟ ಶರೀರದಿಂದ ಬರುವ ದುರಭಿಮಾನ ಇದೆಯಲ್ವಾ,
ಇದು ಬಹಳ ಅಪಾಯಕಾರಿ. ಏನ್ ಮಾಡಿದ್ರೆ ನಾನು ನನ್ನದು ಅನ್ನುವ ಆಲೋಚನೆಯನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಬಿಡಲ್ಲ. ಮತ್ತೆ 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 ಅದರಲ್ಲಿ ಸಿಕ್ಕಿಸಿ ಹಾಕುತ್ತೆ. ಆದ್ರಿಂದಾಗಿ ತ್ವನ್ಮಯ ಅಹಂ ಮಮತಾಂ, ಅಹಂ ಮತ್ತು ಮಮತಾ ಎರಡೇ ದೊಡ್ಡ ದೋಷ. ನಾನು, ನನ್ನದು, ಐ ಅಂಡ್ ಮೈ. ಐ ಮೈ ಇಲ್ಲದೆ ಇದ್ರೆ ಅಂದ್ರೆ ಅದು ಇದ್ದಾಗ ಅಯೋಮಯ ಆಗತ್ತೆ. ಅದು ಬಿಟ್ಟು ಹೋದ್ರೆ ಯಾವುದನ್ನು ಬದುಕ್ಲಿಕ್ಕೆ, ಯಾವುದನ್ನು ನೆಮ್ಮದಿಯಿಂದ ಸ್ವೀಕಾರ ಮಾಡ್ಲಿಕ್ಕೆ ಧೈರ್ಯ ಸಾಕಾಗುದಿಲ್ಲ. ಈಗ ದುರ್ಭೇದ್ಯವಾದ ನಾನು ನನ್ನದು ಎನ್ನುವ ಬಲೆಯಿಂದ ಹೊರಬರುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತದ್ದು ಭಿಂದ್ಯಾಮ. ನಿನ್ನ ನಾಮಸ್ಮರಣೆಯಿಂದ ನಾವದನ್ನ ಛಿಂದ್ಯಾಮ, ಕತ್ತರಿಸುವಷ್ಟು ಶಕ್ತಿ ಕೊಡು. ಏನಾಶು ವಯಂ ಸುದುರ್ಭಿದಾಂ ವಿಧೇಹಿ ಯೋಗಂ ತ್ವಯಿ ನ ಸುಭಾವಿತಮಿತಿ. ಕಲಿಯುಗದಲ್ಲಿ ಈ ಮಾಯೆಗಳ ಬಲ ಅತ್ಯಂತ ವಿಸ್ತಾರವಾದದ್ದು. ನಾವು ಅದನ್ನ ಈ ಆಶು ಅಂದ್ರೆ ಕೂಡ್ಲೆ, ಆಶುತೋಷ ಅಂತ ರುದ್ರದೇವರಿಗೆ ಹೆಸರು. ಆಶು ತೋಷ ಅಂದ್ರೆ ತುಷ್ಟಿ ಕೊಡುವವನು, ಬೇಗನೆ ತೃಪ್ತಿಯಾಗಿ ತಗೋ ಏನ್ ಬೇಕು ನಿನಗೆ ಅಂತ ಕೂಡ್ಲೆ ಬಂದು ಕೊಡುವಂತಹ ರೂಪ. ವಿನಾಯಕನಿಗೂ ದುರ್ಗೆಗೂ ಈ ಹೆಸರಿದೆ. ವಿನಾಯಕನಿಗೂ ಕ್ಷಿಪ್ರ ಪ್ರಸಾದ ಅಂತ ಹೆಸರಿದೆ. ದುರ್ಗೆಗೂ ಕೂಡ ಬಹಳ ಬೇಗನೆ ಶೀಘ್ರ ಫಲದಾತ್ರಿ ಅಂತ ಅವಳನ್ನ ಕರೆಯುವುದಿದೆ. ಆಶುತೋಷ ಅನ್ನೋದು ಇಲ್ಲಿ ಬಂದ ಹೆಸರು, ಅಂದ್ರೆ ರುದ್ರದೇವನಿಗೆ ಬಂದ ಹೆಸರು. ಆಶು ಭಿಂದ್ಯಾಮ, ಬೇಗನೆ ಆ ಮಾಯೆಯನ್ನ ಭೇದಿಸುವಂತೆ ನಿನ್ನಲ್ಲಿ ನನಗೆ ಅಧಿಕವಾದ ಭಕ್ತಿ ಜ್ಞಾನವನ್ನ ಕೊಟ್ಟು ದೃಢವಾಗಿ ವರ್ಧಿಸುವಂತಹ ಯೋಗವನ್ನ ಕೊಡು. ಯೋಗಂ ತ್ವಯಿ ವಿಧೇಹಿ, ತ್ವಯಿ ನಿನ್ನಲ್ಲಿ ಯೋಗವನ್ನು, ಸಂಯೋಗವನ್ನು, ವಿಧೇಹಿ ಉಂಟು ಮಾಡು. ನಿನ್ನಲ್ಲಿ ಅನನ್ಯವಾದ ಬಂಧುತ್ವವನ್ನ ನನಗೆ. ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಒಂದು ಕೆಲಸದಲ್ಲಿ ಆತ್ಮೀಯತೆ ಬೇಕು. ಇದು ನನ್ನದು. ಒಂದು ಕುಟುಂಬವಾಗಲಿ ಒಂದು ಸಮಾಜವಾಗಲಿ ಗಟ್ಟಿ ನಿಲ್ಲುವುದು ಯಾವಾಗ ಅಂದ್ರೆ ನನ್ನದು ಅನ್ನುವ ದುರಭಿಮಾನ ಅಲ್ಲ, ಕರ್ತವ್ಯದ. ಯಾಕಂದ್ರೆ ಆತ್ಮೀಯ ಶಬ್ದ ಇದೆ ನೋಡಿ. ಆತ್ಮೀಯ ಅಂದ್ರೆ ಇದು ಪರಮಾತ್ಮ ಕೊಟ್ಟದ್ದು, ಆದ್ರಿಂದಾಗಿ ನನಗೆ ಸಂಬಂಧಪಟ್ಟದ್ದು ಅಂತ. ಆತ್ಮ ಅಂದ್ರೆ ಪರಮಾತ್ಮ, ಆತ್ಮ ಅಂತರ್ಯಾಮಿ. ಅಲ್ಲೂ ಅವನೇ ನಿಂತು ನನಗೆ ಈ ಬಂಧದಿಂದ ಅನೇಕ ಅನುಕೂಲತೆಗಳನ್ನು ಉಂಟು ಮಾಡಿದ್ದಾನೆ. ಆದ್ರೆ ಅಲ್ಲಿ ಆತ್ಮೀಯ ಸಂಬಂಧ ಬರುತ್ತೆ. ಆ ಆತ್ಮೀಯ ಸಂಬಂಧವೇ ಇಡೀ ಜಗತ್ತನ್ನು ಹಿಡಿದು ನಿಲ್ಲಿಸಿದೆ. ಆದ್ರೆ ಅದು ಬಂಧಕ ಶಕ್ತಿ ಆದಾಗ ನೀನೇ ಅದನ್ನ ಭೇದಿಸಿ ನಮಗೆ ಅತ್ತಲಿರುವ ನಿನ್ನ ದರ್ಶನವನ್ನ ಕೊಡುವುದಕ್ಕಾಗಿ ಈ ಬಲೆಯನ್ನ, ಈ ತೆರೆಯನ್ನ ಪಕ್ಕಕ್ಕೆ ಸರಿಸಿ ನನ್ನನ್ನು ಉಳಿಸು. ಯೋಗ, ನಿನ್ನ ಯೋಗ ಬೇಕು. ನಿನ್ನ ಯೋಗಕ್ಕಾಗಿ ಇದೆಲ್ಲ ಬೇಕು. ಇದು ಯೋಗಕ್ಕೆ ಭಂಗವಾಗುವುದಾದ್ರೆ ಇದು ಬೇಡ, ನೀನೊಬ್ಬ ಸಾಕು. ಇದೆಲ್ಲ ಕರ್ತವ್ಯದ ದೃಷ್ಟಿಯಿಂದ ಮಾಡ್ಲೇಬೇಕು. ಯಾಕಂದ್ರೆ ನಾವು ತುಂಬಾ ಜನರಿಂದ ಉಪಕೃತರಾಗಿ ಈ ಸ್ಥಿತಿಗೆ ಬಂದಿದ್ದೇವೆ. ನಮಗೂ ನಮ್ಮ ತಂದೆ ತಾಯಿ ಕೊಟ್ಟ ಶರೀರದಿಂದಾಗಿ ನಾವೀಗ ಇಲ್ಲಿ ಇದ್ದೇವೆ. ಅವರು ಅಕಸ್ಮಾತ್ ತಮ್ಮ ಶರೀರವನ್ನ ಹಂಚಿಕೊಳ್ಳದೆ ಇದ್ದಿದ್ರೆ ನಾವು ಈ ಸ್ಥಿತಿಯಲ್ಲಿ ಬಂದು ಇಂಥ ಶರೀರದಿಂದ ಯಾವ ಸಾಧನೆಯನ್ನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಋಣವನ್ನ ತೀರಿಸುವ ಜವಾಬ್ದಾರಿ ಇದೆ ಎನ್ನುವುದು ಹೌದಾದ್ರೂ, ನಾನಿದ್ರೆ ಮಾತ್ರ ನನ್ನ ಪರಿವಾರ ಉಳಿಯತ್ತೆ, ನಾನು ಇಲ್ಲದೆ ಇದ್ರೆ ಈ ಪರಿವಾರ ನಷ್ಟವಾಗುತ್ತೆ, ನಾನು ಇಲ್ಲದೆ ಇದ್ರೆ ಈ ಸಂಸ್ಥೆ ಬಿದ್ದು ಹೋಗುತ್ತೆ, ನಾನು ಇಲ್ಲದೆ ಇದ್ರೆ ಈ ಲೋಕದಲ್ಲಿ ಯಾವ ಕಾರ್ಯವೂ ಆಗ್ತಿರ್ಲಿಲ್ಲ ಅನ್ನುವ ಈ ದುರಭಿಮಾನ ಎಂದಿಗೂ ಮನುಷ್ಯನನ್ನ ಕೆಳಕ್ಕೆ ಬೀಳಿಸುತ್ತೆ ಅಂತ. ಹೀಗೆ ನಾರದರು ಅಂದ್ರೆ ನೋಡಿ, ನಿಜವಾದ ಅರ್ಥದಲ್ಲಿ ನಾರದರು. ನಾರಂ ದದಾತೀತಿ ನಾರದಃ, ನರನಿಗೆ ಸಂಬಂಧಿಸಿದ ಅಂತರಂಗದ ಜ್ಞಾನವನ್ನ ಕೊಡುವವರಾದ್ರಿಂದಾಗಿ ಅವರಿಗೆ ನಾರದ ಅಂತ ಹೆಸರು. ಪುಣ್ಯಭೂಮಿಯಾದ ಭಾರತದ ಬಗ್ಗೆ ಮುಂದೆ ವಿವರಣೆಯನ್ನು ಕೊಡ್ತಾರೆ. ಭಾರತೆ ಅಪ್ಯಸ್ಮಿನ್ ವರ್ಷೆ ಸರಿಚ್ಛೈಲಾ ಸಂತಿ ಬಹವಃ ಮಲಯೋ ಮಂಗಲ ಪ್ರಸ್ಥೋ ಮೈನಾಕಸ್ತ್ರಿಕೂಟ ಋಷಭಃ ಕನಕಃ ಕೋಲ್ಲಃ ಸಖ್ಯೋ ಮದ್ ವೇದಗಿರಿರ್ಷ್ಯಮೂಕ ಶೈಶೈಲೋ ವೆಂಕಟೋ ಮಹೇಂದ್ರಃ ವಾರಿಧರ ವಿಂಧ್ಯಃ ಶುಕ್ತಿಮಾನ್ ಋಕ್ಷಗಿರಿಃ ಪಾರಿಯಾತ್ರೋ ದ್ರೋಣಃ ಚಿತ್ರಕೂಟೋ ಗೋವರ್ಧನೋ ರೈವತಃ ಕಕುಭೋ ನೀಲಃ ಕೋಕಾಮುಖ ಇಂದ್ರಕೀಲಃ ಕಾಮಗಿರಿರ್ಚಾನ್ಯೇ ಚ ಶತಶಃ ಸಹಸ್ರಶಃ ಶೈಲಾಸ್ತೇಷಾಂ ನಿತಂಬ ಪ್ರಭವಾ ನದಾ ನದ್ಯಶ್ಚ ಸಂತ್ಯ ಸಂಖ್ಯಾತಾಃ. ಈ ಭರತ ವರ್ಷದಲ್ಲಿ ಅನೇಕ ನದಿಗಳು, ಬೆಟ್ಟಗಳು ಇವೆ. ಮಲಯ, ಮಂಗಲಪ್ರಸ್ಥ, ಮೈನಾಕ, ತ್ರಿಕೂಟ, ಋಷಭ, ಕನಕ, ಕೊಲ್ಲ, ಸಹ್ಯ, ವೇದಗಿರಿ, ಋಷ್ಯಮುಖ, ಶ್ರೀಶೈಲ, ವೆಂಕಟಾದ್ರಿ ಅಂತ ನಾವು ಯಾವುದನ್ನು ಹೇಳ್ತೇವೋ ಅದನ್ನೇ ಉಲ್ಲೇಖ ಮಾಡುವುದಿಲ್ಲಿ. ವೆಂಕಟ, ಮಹೇಂದ್ರ, ವಾರಿಧರ, ವಿಂಧ್ಯ, ಶುಕ್ತಿಮಾನ್, ಋಕ್ಷಗಿರಿ,
ಪಾರಿಯಾತ್ರ, ದ್ರೋಣ, ದ್ರೋಣ ಅನ್ನೋದೇ ಡೆಹರಾಡೂನ್ ಅಂತ ನಾವು ಕರೆಯೋದು, ಚಿತ್ರಕೂಟ, ಗೋವರ್ಧನ, ರೈವತ, ಕಕುಭ, ನೀಲ, ಕೋಕಾಮುಖ, ಇಂದ್ರಕೀಲ, ಕಾಮಗಿರಿ, ಇನ್ನೂ ನೂರಾರು ಸಾವಿರಾರು ಪರ್ವತಗಳಿವೆ. ಇಲ್ಲಿ ಬಿಟ್ಟರೆ ಇಲ್ಲ ಅಂತ ಅರ್ಥ ಅಲ್ಲ, ಇಲ್ಲಿ ಪ್ರಧಾನವಾದ ಕೆಲವು ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಇವುಗಳ ತಪ್ಪಲಿನಿಂದ ಹೊರಟು ಬರುವ ನದಿಗಳು ಅಸಂಖ್ಯಾತ, ಸಾರ್ಧ ತ್ರಿಕೋಟಿ ದೇವತೆಗಳನ್ನು ಹೇಳುತ್ತಾರೆ. 3.5 ಕೋಟಿಯಷ್ಟು ತೀರ್ಥದ ವಿಶೇಷ ಸನ್ನಿಧಾನಗಳಿವೆ ಅಂತ. ಏತಾಸಾಮಾಪೋ ಭಾರತ್ಯ ಪ್ರಜಾನಾಮಭಿರೇವ ಪುನಂತಿ ಆತ್ಮನ ಪುನಂತೀನಾಮ ಆತ್ಮನ ಚೋಪಸ್ಪೃಶಂತಿ. ನಾಮಸ್ಮರಣ ಮಾತ್ರದಿಂದಲೇನೆ ಈ ನದಿಗಳು ಪ್ರಜೆಗಳಿಗೆ ಪಾವಿತ್ರ್ಯವನ್ನು ಉಂಟು ಮಾಡುತ್ತೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. 100 ಯೋಜನೆಗಳಷ್ಟು ದೂರದಲ್ಲಿರುವ ವ್ಯಕ್ತಿಯೂ ಕೂಡ ಗಂಗಾ ಎನ್ನುವ ನಾಮವನ್ನ ಹೇಳಿದೊಡನೆ ಗಂಗೆಯಲ್ಲಿಯೇ ಮಿಂದ ಫಲವನ್ನ ಆತ ಹೊಂದುತ್ತಾನೆ. ಇದು ಪುರಾಣಗಳಲ್ಲಿ ಗಂಗೆಯ ಬಗ್ಗೆ ಹೇಳಿದ ಮಾತು. ಎಲ್ಲ ನದಿಗಳಿಗೂ ಇಂಥ ಮಹಾತ್ಮೆ ಇದೆ. ಬಹುಶಃ ಅದು ಈ ಭರತ ಭೂಮಿಯಲ್ಲಿ ಮಾತ್ರ ನದಿಗಳಲ್ಲಿ ಮಿಂದ್ರೆ ಪುಣ್ಯ ಬರುತ್ತೆ ಅಂತ. ನೈಲ್ನಲ್ಲಿ ಮಿಂದ್ರೆ ಪುಣ್ಯ ಬರುತ್ತೆ, ಅಮೆಜಾನ್ ನಲ್ಲಿ ಮಿಂದ್ರೆ ಪುಣ್ಯ ಬರುತ್ತೆ ಅಂತ ಎಲ್ಲೂ ಹೇಳಲಿಲ್ಲ. ಅಲ್ಲಿ ಕುಂಭಮೇಳ ಇಲ್ಲ. ಇದಕ್ಕಿಂತ ದೊಡ್ಡ ನದಿ ಇದೆ, ಇದಕ್ಕಿಂತ ಉದ್ದ ನದಿ ಇದೆ, ಇದಕ್ಕಿಂತ ಅಗಲ ನದಿ ಇದೆ. ಆದ್ರೆ ಆ ಪುಣ್ಯದ ಭಾವವನ್ನ ವ್ಯಕ್ತಪಡಿಸುವ ಸಾಧು ಸಜ್ಜನರು ಕೂಡ ತಮ್ಮ ಕರ್ಮವನ್ನ ಇಲ್ಲೇ ಬಂದು ಸಿದ್ಧಿಯನ್ನ ಅನೇಕ ಜನ ಸಾಧುಗಳಿಗೆ ದೀಕ್ಷೆಯನ್ನು ಕೊಡುವಂತಹ ಕಾಲವಾಗಿ, ಕ್ಷೇತ್ರವಾಗಿ ಕುಂಭ ಮೇಳ ನಡೆಯುತ್ತೆ. ಅನೇಕ ಜನ ಹೊಸ ಸಿದ್ಧಿಯನ್ನ ಪಡಿತಾರೆ, ಅನೇಕ ಜನ ದೀಕ್ಷೆಯನ್ನು ಪಡಿತಾರೆ, ಅನೇಕ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಬರ್ತಾರೆ. ಅನೇಕರ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅಲ್ಲಿ ಕೂಡ್ಬೇಕಷ್ಟೇ, ಹಠ ಹಿಡಿದು ಕೂಡ್ಬೇಕು. ತುಂಬಾ ದಾರಿ ತಪ್ಪಿಸುವ ಚಿಂತನೆಗಳು ನಡೀತಾವೆ. ಬರೀ ದುಡ್ಡಿನ ಹಿಂದೆ ಹೋಗುವುದೇ ಆಗುತ್ತೆ, ಅಥವಾ ಇನ್ನೇನು ಹೆಸರಿನ ಹಿಂದೆ ಹೋಗುತ್ತೆ. ಎಲ್ಲ IIT ಬಾಬಾಗಳೇ ಕಾಣಿಸ್ತಾರೆ, ಅವ್ರಿಗೆ ಬೇರೆ ಯಾರು ಕಾಣುದೇ ಇಲ್ಲ. ಅಲ್ಲಿ ಜೀವ ಬಿಟ್ಟು ತತ್ವಜ್ಞಾನವನ್ನು ಉಪದೇಶ ಮಾಡುವ ಯೋಗಿಗಳು ಕಾಣಲ್ಲ. ಹಗಲು ರಾತ್ರಿ ಜಪ ಮಾಡ್ತಾ, ತಪಸ್ಸು ಮಾಡ್ತಾ, ಯಜ್ಞ ಮಾಡ್ತಾ ಕೂತಿರುವ ಸಾಧುಗಳು ಕಾಣಲ್ಲ. ಯಾರತ್ರನೂ ಮಾತಾಡದೆ ಒಂದೊಂದು ವಿಚಿತ್ರವಾದ ವ್ರತಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಕಾಣಲ್ಲ. ಅವರಿಗೆ ಚಂದದವರು, ಏನೋ ಸ್ಪೆಷಲ್ ಇರೋರು, ನಮ್ಮಿಂದ ತಪ್ಪಿಸ್ಕೊಂಡು ಹೋದವರು, ಅವರು ಅಲ್ಲಿ ಉಳಿಯುವುದು ಇಷ್ಟ ಇಲ್ಲ ಅವರಿಗೆ. ಅದಕ್ಕೋಸ್ಕರ ದಾರಿ ತಪ್ಪಿಸುವ ಸಿದ್ಧಿಯ ಕಾರ್ಯವನ್ನ ನಮ್ಮ ಪತ್ರಿಕಾ ವರದಿಗಳೆಲ್ಲ ಎಲ್ಲೆಲ್ಲೋ ಹೈಲೈಟ್ ಮಾಡ್ತಾರೆ. ಸುಮಾರು 2 ಲಕ್ಷ ಕೋಟಿಯಷ್ಟು ವ್ಯವಹಾರ ನಡೀತಾ ಇದೆ ಆ ಜಾಗದಲ್ಲಿ. ಸುಮಾರು 5,000 ಕೋಟಿ ಇನ್ವೆಸ್ಟ್ಮೆಂಟ್. ಅದರ ಪ್ರತಿಫಲ ಅಷ್ಟು. ಸುಮಾರು 3.5 ಲಕ್ಷದಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದ ಹಾಗಾಯ್ತು. ಈಗ ತಾತ್ಕಾಲಿಕವಾದ್ರೂ ಅವ್ರ ಅದರಿಂದ ಬೆಳಿಲಿಕ್ಕೆ ಏನ್ ತೊಂದರೆ ಇಲ್ಲ. 1800 ಎಕರೆಯಷ್ಟು ಜಾಗದಲ್ಲಿ ವಾಹನ ನಿಲ್ಲಿಸ್ಲಿಕ್ಕೆ ಜಾಗ ಇದೆ. ಇನ್ನು ಎಷ್ಟೋ 16,000 ಜನ ಪೌರ ಕಾರ್ಮಿಕರು ಅಲ್ಲಿ ಅಶುದ್ಧಿಗೋಸ್ಕರ ನಿಂತಿದ್ದಾರೆ. ಏನ್ ವ್ಯವಸ್ಥೆಗಳು ಅಂತಂದ್ರೆ ನಮ್ಗೆ ಅದನ್ನ ನೋಡಿ. ಇಷ್ಟು ಯಾವುದು ಕೂಡ ಒಂದು ಡಾಕ್ಯುಮೆಂಟ್ ಆಗಿ ಸೈನ್ ಹಾಕಿ ನಡೆಯುವಂತದ್ದಲ್ವೇ ಅಲ್ಲ. ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂದ್ರೆ, ಎಲ್ಲಿಯೂ ಇಂಥ ಜಾಗದಲ್ಲಿ ಅತ್ಯಂತ ದೊಡ್ಡ ರೋಗಗಳು ಹುಟ್ಟಬೇಕಿತ್ತು. ಬೇರೆ ದೇಶದಲ್ಲಿ ಹೀಗೆಲ್ಲ ಆದಾಗ, ಅವರು ಯಾವುದೋ ಕಾರಣಕ್ಕೆ ಸೇರಿದಾಗ ಜಗತ್ತಿಗೆ ರೋಗ ಹಂಚಿಬಿಡ್ತಾರೆ. ಆದ್ರೆ ಇಲ್ಲಿ ಮತ್ತಷ್ಟು ನದಿಗೂ ಪಾವಿತ್ರ್ಯ ಬರುತ್ತೆ, ಹೋದ ಸಾಮಾನ್ಯರಿಗೂ ಕೂಡ ಪಾವಿತ್ರ್ಯ ಒದಗುತ್ತೆ. ಯೋಚನೆ ಮಾಡಿದ್ರೆ ಅದ್ಭುತ ಇದು. ಬಹುಶಃ ಇಷ್ಟು ಶಿಸ್ತುಬದ್ಧವಾಗಿ ಯಾವುದೇ ಅಂದ್ರೆ ಸಹಾಯಕ್ಕೆ ಮಿಲಿಟರಿ ಅವರು ಇರ್ತಾರೆ ಬಿಟ್ರೆ, ಏನೋ ತಕ್ಷಣಕ್ಕೆ ತುರ್ತು ಏನಾದ್ರು ಅಪಾಯ ಉಂಟಾದಾಗ ಏನಾದ್ರೂ ಸಹಾಯಕ್ಕೆ ಬರುತ್ತೆ ಬಿಟ್ರೆ, ಇಷ್ಟು ವ್ಯವಸ್ಥಿತವಾಗಿ ಶಿಸ್ತಿನಿಂದ ನೀವು ಜಗತ್ನಲ್ಲಿ ಎಲ್ಲೂ ಕೂಡ ಇಂಥದ್ದೊಂದು ಕಾರ್ಯಕ್ರಮವನ್ನು ಯೋಜನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. 45-50 ಕೋಟಿ ಜನ ಒಂದು ಕಡೆ ಸೇರ್ತಾರೆ ಅಂದ್ರೆ ಇಡೀ ದೇಶದ ಸುಮಾರು 1/3 ಭಾಗದಷ್ಟು. ಯಾಕಂದ್ರೆ 145 ಕೋಟಿ ಅಂದ್ರೆ 45 ಕೋಟಿ ಬಂದ್ರೆ 1/3 ಭಾಗ ಬಂದಾಯ್ತು. ಅಷ್ಟು ಭಾಗ ಒಂದು ಕಡೆ ಸೇರುತ್ತೆ. ಅಂತಹ ನದಿಗಳು ಹೆಸರಿನಿಂದ ನಮ್ಮ ಕಿವಿಗೆ ಬಿದ್ರೆ ನಮ್ಮ ಬದುಕು ಪಾವನ ಆಗುತ್ತೆ ಅನ್ನುವಂತಹ ಸಾರ್ಧ ತ್ರಿಕೋಟಿ ನದಿಗಳಿವೆ ಈ ದೇಶದಲ್ಲಿ.
ಗಂಗಾದಿ ಸಕಲ ತೀರ್ಥಂಗಳ ನೆನೆದರೆ ಬದುಕಿನಲ್ಲಿ ಎಲ್ಲ ಗಂಗಾದಿ ಸಕಲ ತೀರ್ಥಗಳ ನೆನೆದರೇನೆ ನಮ್ಮ ಮನಸ್ಸು ಪವಿತ್ರಗೊಳ್ಳುತ್ತೆ ಅಂತ ಅನೇಕ ಪದ್ಯಗಳು ಇವೆ. ಆ ವಿಷಯದಲ್ಲಿ ದಾಸರು ಆ ಸೌಖ್ಯವನ್ನು ನಮಗೆ ಪಾಲಿಸ್ಲಿಕ್ಕೆ, ದಯಪಾಲಿಸ್ಲಿಕ್ಕೆ ಅನೇಕ ಜ್ಞಾನಪ್ರದವಾದ ಪದ್ಯಗಳನ್ನು ರಚಿಸಿ ಕೊಟ್ಟಿದ್ದಾರೆ. ಇನ್ನು ಆ ನದಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಕೆಲವು ಶಬ್ದಗಳು ನೀವು ಕೇಳಿರ್ತೀರಿ, ಕೆಲವು ಶಬ್ದಗಳು ಇನ್ನೇನೋ ಬೇರೆ ಹೆಸರಿನಿಂದ ನಮ್ಮ ಮೇಲೆ ದಾಳಿ ಮಾಡಿದ ವಿದೇಶಿಯರು ಅದರ ನಿಜವಾದ ಹೆಸರನ್ನ ಬದಲಿಸಿ ಬಿಟ್ಟಿದ್ದಾರೆ. ಅದರಲ್ಲೂ ಪ್ರಧಾನವಾಗಿ ಸಿಂಧು ನದಿಯ ಎಲ್ಲ ಕವಲಿಗೂ ಬೇರೆನೆ ಏನು ಹೆಸರಾಗಿದೆ. ಯಾಕೆಂದ್ರೆ ನಮ್ಮ ಪೂರ್ವದ ಬೇರನ್ನ ನಾವು ಮರಿಬೇಕು ಅಂತ ಅವ್ರು ಮಾಡುದು. ಆ ಹೆಸರನ್ನ, ಊರಿನ ಹೆಸರನ್ನ, ನದಿಗಳ ಹೆಸರನ್ನ, ಬೆಟ್ಟದ ಹೆಸರನ್ನ ಬದಲಿಸುವುದು ಯಾಕೆ ಅಂದ್ರೆ ನಮ್ಗೆ ಆ ಹೆಸರಿನಿಂದ ಅದರ ಇತಿಹಾಸ ಇದೆ. ಆ ಹೆಸರಿನ ಹಿಂದೆ ಅಲ್ಲಿ ನಡೆದ ಘಟನೆಯ ಉಲ್ಲೇಖ ಇದೆ. ಅದು ಮರ್ತು ಹೋದ್ರೆ, ನಾವು ನಮ್ಮತನವನ್ನ ಬಿಟ್ಟು ಬಿಡದೆ ಮರ್ತು ಹೋದ್ರೆ ನಮ್ಗೆ ಬೇಕಾದ ಹಾಗೆ ಅವರನ್ನ ಬಳಸಿಕೊಳ್ಬಹುದು ಅನ್ನುವಂತಹ ದೂರಾಲೋಚನೆಯಿಂದ ಈ ಹೆಸರು ಬದಲಾವಣೆಗಳನ್ನು ಮಾಡುವ ಕೆಟ್ಟ ಕೆಲಸವನ್ನ ಮಾಡುತ್ತಾರೆ. ಹೌದು, ಅವ್ರದ್ದು ಬೇಕಾದ ದೂರಾಲೋಚನೆ ಅದು. ಮುಂದೆ ನಾವು ಮಾಡ್ಬೇಕಾದ ಮಹಾ ಕಾರ್ಯಕ್ಕೆ, ಮತಾಂತರವೇ ಮೊದಲಾದ ದುಷ್ಕಾರ್ಯಕ್ಕೆ ಇದೆಲ್ಲ ಅವರಿಗೆ ಪೀಠಿಕೆಗಳು, ಆರಂಭದ ಪೀಠಿಕೆಗಳು. ಚಂದ್ರವಟ, ತಾಮ್ರಪರ್ಣಿ, ಅವಟೋದ, ಕೃತಮಾಲಾ, ವೈಹಾಯಸಿ, ಕಾವೇರಿ, ವೇಣಿ, ಪಯೋದ, ಶರ್ಕರಾವರ್ತ, ತುಂಗಭದ್ರಾ, ಕೃಷ್ಣ, ಭೀಮರಥಿ, ಗೋದಾವರಿ, ನಿರ್ವಿಂಧ್ಯ, ಪರುಷ್ಣಿ, ತಾಪಿ, ರೇವಾ, ಸುರಸ, ನರ್ಮದಾ, ಚರ್ಮಣ್ವತಿ, ಸಿಂಧು, ಅಂಧಶೋಣ, ಮಹಾನದ, ವೇದಸ್ಮೃತಿ, ಋಷಿಕುಲ್ಯ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ, ಸರಯು, ರೋಧವತಿ, ಸಪ್ತವತಿ, ಘೋಣ, ಸುಷೋಮ, ಶತಮಾಲಾ, ಚಂದ್ರಭಾಗ, ಪಂಡರೀನಾಥನ ಪಾದಬುಡದಲ್ಲಿರುವಂತದ್ದು, ಶುತುದ್ರಿ, ಮರುದ್ವೃಧ, ವಿತಸ್ತ, ಅಸಿಕ್ನಿ, ವಿಶ್ವ ಇತಿ ಮಹಾನದ್ಯ. ಪುಟ್ ನದಿಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಮಹಾನದಿಗಳು ಅಂದ್ರೆ ತುಂಬಾ ದೀರ್ಘ ಪ್ರಯಾಣವನ್ನ ಮಾಡಿ ಸಮುದ್ರವನ್ನ ಸೇರುವಂತವುಗಳು. ಅನೇಕ ತೀರ್ಥಕ್ಷೇತ್ರಗಳನ್ನ ತಮ್ಮ ತೀರದಲ್ಲಿ ಇಟ್ಟುಕೊಂಡವುಗಳು ಮತ್ತು ಅನೇಕ ಕೃಷಿಕರಿಗೆ ಬದುಕಿಗೆ ಜೀವಾಳವಾಗಿ, ಜೀವ ನದಿಯಾಗಿ ನಿಂತವುಗಳು. ಇದರಲ್ಲಿ ಕೆಲವೆಲ್ಲ ಬತ್ತಿ ಹೋಗಿ ಅಥವಾ ದಾರಿ ತಪ್ಪಿಸಿ ಮನುಷ್ಯನ ದಬ್ಬಾಳಿಕೆಗೆ ಅಸ್ತಿತ್ವವನ್ನು ಕಳ್ಕೊಂಡವುಗಳು ಕೆಲವಿವೆ. ಆದ್ರೆ ಹೆಚ್ಚಿನದ್ದಿವೆ. ಎಲ್ಲೋ ಒಂದ್ ಸಣ್ಣ ಸ್ರೋತಸ್ಸಾದ್ರೂ ಸೇರ್ಕೊಂಡು ಕೆಲವೆಲ್ಲ ಉಳಿದಿದೆ. ಅದೆಲ್ಲದರ ಹೆಸರು ಹೇಳಿದ್ರೆ ನಮ್ಗಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅಂತ ಸುಂದರವಾದ ನಾಮಗಳು. ಅದರಲ್ಲಿ ಇದು ವೇದದಲ್ಲಿಯೇ ಹಿಮಮ್ಮೆ, ಗಂಗೆ, ಯಮುನೆ, ಸರಸ್ವತಿ, ಶುತುದ್ರಿ, ಸ್ತೋಮ, ಸಚತ, ಪರುಷ್ಣಿಯ, ಅಸಿಕ್ನಿಯ, ಮರುದ್ವೃಧೆ, ವಿತಸ್ತಯ, ಆರ್ಜಿಕೆಯೇ, ಶೃಣುಹಿ, ಸುಷೋಮಯ. ಸುಷೋಮ ಅಂತ ಅನ್ನೋದು ಒಂದು ಸೋಮಲತೆಗಳನ್ನ ತನ್ನ ದಡದಲ್ಲಿ ಹೊಂದಿದ ಸುಂದರವಾದ ನದಿ. ಅದಿವತ್ ಅಫ್ಘಾನಿಸ್ತಾನದ ಮೇಲ್ಭಾಗದಲ್ಲಿದೆ. ನಮ್ಗೆ ಸೋಮಲತೆ ಬೇಕು ಅಂದ್ರೆ ಇಲ್ಲಿ ಸಿಗಲ್ಲ. ಸೋಮಲತೆ ಬೇಕು ಅಂದ್ರೆ ಅಲ್ಲಿ ಓಡಬೇಕು. ಅಂತ ಅಪರೂಪದ ನದಿಗಳ ಹೆಸರನ್ನ ಉಲ್ಲೇಖ ಮಾಡಿ ನಮ್ಮ ಭಾರತದ ಮಾಹಾತ್ಮ್ಯವನ್ನ ಈ ನಾಮಗಳು ತಿಳಿಸಿಕೊಡುತ್ತವೆ. ಅಸ್ಮಿನ್ನೇವ ವರ್ಷೆ ಪುರುಷೈಹಿ ಲಬ್ಧ ಜನ್ಮಭಿಃ ಶುಕ್ಲ ಲೋಹಿತ ಕೃಷ್ಣ ವರ್ಣೇನ ಸ್ವಾರಧ್ಯೇನ ಕರ್ಮಣ ದಿವ್ಯ ಮಾನುಷ ನಾರಕ ಕಥಯಃ ಬಹ್ವ್ಯಃ ಆತ್ಮನಃ ಆನುಪೂರ್ವೇಣ ಸರ್ವಾಹ್ಯೇವ ಸರ್ವೇಷಾಂ ವಿಧೀಯಂತೆ ಯಥಾವರ್ಣ ವಿಧಾನಂ ಅಪವರ್ಗಶ್ಚಾಪಿ ಭವತಿ. ಈ ಭಾರತ ವರ್ಷದಲ್ಲಿ ಜನ್ಮ ತಳೆದಂತಹ ಮನುಷ್ಯನಿಗೆ ತಾವು ಮಾಡಿದಂತಹ 3 ವಿಧವಾದ ಕರ್ಮಗಳು, ಸಾತ್ವಿಕ, ರಾಜಸ, ತಾಮಸ, ಅದನ್ನೇ ಅವರು ಶುಕ್ಲ, ಲೋಹಿತ, ಕೃಷ್ಣ ಅಂತ 3 ವರ್ಣದಿಂದ ಹೇಳ್ತಾ ಇದ್ದಾರೆ. ಆ 3 ವರ್ಣ ಅನ್ನೋದು 3 ಗುಣಗಳನ್ನ ಪ್ರತಿಪಾದಿಸುವಂತಹವುಗಳು. ಸಾತ್ವಿಕ ಕೆಲಸಗಳು, ರಾಜಸ ಕೆಲಸಗಳು, ತಾಮಸ ಕೆಲಸಗಳು. ಇದಕ್ಕೆ ಸರಿಯಾಗಿ ಸಾತ್ವಿಕವಾದಾಗ ದಿವ್ಯಲೋಕ, ರಾಜಸ ಕೆಲಸವಾದಾಗ ಸ್ವರ್ಗಲೋಕ,
ತಾಮಸ ಕೆಲಸವಾದಾಗ ನರಕ ಲೋಕಗಳ ದಾರಿಯತ್ತ ಮನುಷ್ಯ ಪ್ರಯಾಣ ಮಾಡಿ ಪರಮಾತ್ಮನಿಂದ ಆ ದಿಕ್ಕುಗಳಿಗೆ ತಳ್ಳಲ್ಪಡ್ತಾನೆ. ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ನಡೆಯುವುದರಿಂದ ಅವನಿಗೆ ಮೋಕ್ಷವೂ ಆಗುತ್ತೆ. ಯೋಸೌ ಭಗವತಿ ಭೂತಾತ್ಮನಿ ಆತ್ಮನ್ಯೇ ಅನಾತ್ಮ್ಯೇ ಅನಿರುಕ್ತೆ ಅನಿಲಯನೇ ಪರಮಾತ್ಮನಿ ಭಗವತಿ ವಾಸುದೇವೆ ಅನನ್ಯ ನಿಮಿತ್ತ ಭಕ್ತಿ ಯೋಗ ಲಕ್ಷಣೋ ನಾನಾಗತಿ ನಿಮಿತ್ತಾ ವಿದ್ಯಾ ಗ್ರಂಥಿ ರಂಧನ ದ್ವಾರೇಣ ಯದಾ ಹಿ ಮಹಾಪುರುಷ ಸಂಗತಿ ಏತದೇವ ಹಿ ದೇವಾ ಗಾಯಂತಿ. ದೇವತೆಗಳು ಇದನ್ನು ಹಾಡುತ್ತಾರೆ. ಏನು? ಯಾವಾಗ ಅತ್ಯಂತ ಭಕ್ತರಾದ, ಅತ್ಯಂತ ಭಗವತ್ಸಕ್ತರಾದ, ಲೋಕಾಸಕ್ತರಲ್ಲ, ಭಗವತ್ಸಕ್ತರು, ನಾವು ಸತ್ತವರು, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಮೂಲೆಗೆ ಬಿಟ್ರೆ ಒಂದ್ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ರೆ ಜಗತ್ತೇ ಕೈಯಲ್ಲಿದೆ ಅಂತ ಭಾವಿಸಿ ದಪ್ಪನಂತೆ ಕೂತಿರ್ತೇವೆ ನಾವು. ಆದ್ರೆ ಭಗವಂತನನ್ನ ಬೇಕು ಅಂತ ಬಯಸಿದಂತವರ ಸಂಘ ಸಿಗುವುದುಂಟಲ್ಲ, ಅದು ಜೀವನದ ದೊಡ್ಡ ಭಾಗ್ಯ. ಸರ್ವಭೂತಾತ್ಮನಿ ಅನಾತ್ಮೀಯೇ ಅನಿರುಕ್ತೆ ಅನಿಲಯನೇ ಪರಮಾತ್ಮನಿ ಭಗವತಿ ವಾಸುದೇವೆ ಅನನ್ಯ ನಿಮಿತ್ತ ಭಕ್ತಿ ಯೋಗ ಲಕ್ಷಣ. ಅನನ್ಯ ಭಕ್ತಿ, ಬೇರೆ ಏನೂ ನಿಮಿತ್ತ ಇಲ್ಲ, ಕೇವಲ ಭಕ್ತಿಯಿಂದ ದೇವರು ಬೇಕು ಅಂತ ಬಯಸುವಂತಹ ಸಜ್ಜನರ ಸಂಘ ಸರ್ವ ಪ್ರಾಣಿಗಳ ಅಂತರ್ಯಾಮಿಯಾದ ಜೀವದಂತೆ ಸತ್ವರಜಸ್ಸು ತಮಸ್ಸನ್ನು ಗುಣಗಳಿಗೆ ಒಳಗಾಗದ, ಎಂದೂ ಪೂರ್ತಿ ವರ್ಣಿಸ್ಲಿಕ್ಕೆ ಸಿಗದ, ಬೇರೆಯವರನ್ನ ಆಶ್ರಯಿಸದ ಮೋಕ್ಷದಾಯಕನಾದ ವಾಸುದೇವ ರೂಪಿ ಪರಮಾತ್ಮನಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಕ್ತಿಯ ಯೋಗವನ್ನ ಯಾರು ನಡೆಸ್ತಾನೋ ಅವನು ದೇವರಿಗೆ ಹೆಚ್ಚಿನ ಹೆಚ್ಚು ಅವನ ಮೇಲೆ ಪ್ರೀತನಾಗ್ತಾನೆ. ದೇವರು ಅವನನ್ನು ಬೇಗ ತನ್ನ ಸಾನ್ನಿಧ್ಯವನ್ನ ಅನುಭವಿಸುವುದಕ್ಕೆ ಅವಕಾಶ ಮಾಡಿ ಕೊಡ್ತಾನೆ. ಆದ್ದರಿಂದ ಸ್ವರ್ಗ, ಭೂಮಿ, ನರಕ ಈ 3 ಗತಿಗಳಿವೆ. ಇದಕ್ಕೆ ಕಾರಣವಾದದ್ದು ಅವಿದ್ಯೆ ಎನ್ನುವ ಬಂಧನ. ನಾನಾಗತಿ ನಿಮಿತ್ತ ಅವಿದ್ಯಾಗ್ರಂಥಿ ರಂಧನ ದ್ವಾರೇಣ. ಈ ಮತ್ತೆ ಗತಿ ಬದಲಾಯಿಸುವುದು ಅಂತ ಅನ್ನೋದು ಅವಿದ್ಯೆಯ ಲಕ್ಷಣ. ಸ್ವರ್ಗಕ್ಕೆ ಹೋದ್ರೆ ಏನು ಬುದ್ಧಿವಂತ ಅಂತಲ್ಲ. ದುರ್ಯೋಧನನು ಸ್ವರ್ಗಕ್ಕೆ ಹೋಗಿದ್ದಾನೆ, ಪರಮ ನೀಚ. ಸ್ವರ್ಗಕ್ಕೆ ಹೋಗುದು ದೊಡ್ಡ ಕ್ವಾಲಿಫಿಕೇಶನ್ ಅಲ್ಲ. ನಮ್ಗೆ ಈ ವಿಷಯ ತಿಳಿಯದೇ ಇದ್ರೆ ಸ್ವರ್ಗ ಸಿಗುತ್ತಲ್ಲ ಒಳ್ಳೇದು ಅಂತ ಅನ್ಕೊಳ್ತೇವೆ. ಹೌದು, ಒಳ್ಳೆಯವರಿಗೂ ಸ್ವರ್ಗ ಸಿಗುತ್ತೆ, ಕೆಟ್ಟವರಿಗೂ ಸ್ವರ್ಗ ಸಿಗುತ್ತೆ. ಒಳ್ಳೆಯವರು ಹೈಫೈ ಹೋಟೆಲ್ಗಳಲ್ಲಿ ಹೋಗಿ ವಾಸ ಮಾಡುತ್ತಾರೆ, ಕೆಟ್ಟವರು ಹೈಫೈ ಹೋಟೆಲ್ ಅಲ್ಲಿ ಕಾರ್ಯಭಾರ ಮಾಡಿ ಮಂತ್ರಿಗಳನ್ನೆಲ್ಲ ಕೂಡಿಸ್ಕೊಂಡು ಸರ್ಕಾರ ಬೀಳಿಸ್ತಾರೆ. ಆದ್ರಿಂದಾಗಿ ಹೈಫೈ ಹೋಟೆಲ್ ಅಲ್ಲಿ ವಾಸ ಮಾಡಿದ್ದೇನೆ ಅನ್ನೋ ಮಾತ್ರಕ್ಕೆ ಒಬ್ಬ ಒಳ್ಳೆಯವನು ಕೆಟ್ಟವನು ಅಂತ ತೀರ್ಮಾನ ಆಗಲ್ಲ. ಸ್ವರ್ಗವು ಕೂಡ ಒಂದು ಹೈಫೈ ಹೋಟೆಲ್ ಇದ್ದ ಹಾಗೆ. ಅಲ್ಲಿ ಏನು ಅಂದ್ರೆ ಅವರ ಪುಣ್ಯಕ್ಕೆ ಸರಿಯಾಗಿ ಅವ್ರ ಹತ್ರ ಏನು ಡೆಬಿಟ್ ಕಾರ್ಡ್ ಇರುತ್ತಲ್ಲ, ಅದ್ರಲ್ಲಿ ಎಷ್ಟು ದುಡ್ಡು ಇರುತ್ತೋ ಅಷ್ಟಕ್ಕೆ ತಕ್ಕದ ತನಕ ಮಾತ್ರ ಅಲ್ಲಿ ಸುಖ ಹೇಗೆ ಸಿಗುತ್ತೋ ಹಾಗೆ ಪುಣ್ಯದ ಅಕೌಂಟ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವನು ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತಾನೆ. ಅದನ್ನಾಗಿ ಭೋಗ ಅನ್ನೋದು ಇಬ್ಬರಿಗೂ ಸಮಾನ, ದುಷ್ಟರಿಗೂ ಸಿಗುತ್ತೆ, ಸಜ್ಜನರಿಗೂ ಸಿಗುತ್ತೆ. ಆದ್ರೆ ಅದು ಶಾಶ್ವತ ಅಲ್ಲ, ಅದು ತಾತ್ಕಾಲಿಕ. ಅವನು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾನೆ, ತಪ್ಪಿ ಕೆಟ್ಟವ, ಆಗ ಲೆಕ್ಕಾಚಾರದ ಪ್ರಕಾರ ಅವನಿಗೆ ಸ್ವರ್ಗ ಕೊಡ್ತಾರೆ, ಅಲ್ಲಿ ಮೋಸ ಇಲ್ಲ. ತಪ್ಪು ಮಾಡಿದ್ದಕ್ಕೆ ಸೇಮ್ ಅಲ್ಲೇ ಅವನನ್ನು ಇನ್ನೊಂದು ನರಕದ ಕಡೆಗೂ ಬಾಗಿಲ ಹತ್ರ ಕರ್ಕೊಂಡೋಗಿ, ಈಗಿದ್ದೆಲ್ಲ ಆಯ್ತಲ್ಲಪ್ಪ, ಈಗ ಇಲ್ಲಿ ಕರ್ಕು, ಇಲ್ಲಿ ಎಲ್ಲ ಹಿಂದೆ ತಿಂದಿದ್ದೆಲ್ಲ ಉದುರಿಸ್ಬೇಕು ಅಂತ ಹೇಳಿ ಅಲ್ಲಿ ಅವನನ್ನು ಬೇಯಿಸ್ತಾರೆ, ಕುಣಿಸ್ತಾರೆ, ಕುಪ್ಪಳಿಸ್ತಾರೆ, 100 ತರದ ಶಿಕ್ಷೆಯಲ್ಲಿ ಆತನನ್ನು ಒದ್ದಾಡುವಂತೆ ಮಾಡುತ್ತಾರೆ. ಇದು ಸತ್ವರಜಸ್ಸು ತಮಸ್ಸು ಅನ್ನುವ ವ್ಯವಹಾರದಿಂದ, ಸಾತ್ವಿಕ ತಾಮಸ ರಾಜಸ ಕಾರ್ಯಗಳಿಂದ ಉಂಟಾಗುವಂತಹ ಕ್ರಿಯೆಗಳಿಗೆ ಸಿಗುವ ಫಲ. ಈ 3ಕ್ಕೂ ಕಾರಣ ಅಜ್ಞಾನವೇ. ಸ್ವರ್ಗಕ್ಕೂ ಕಾರಣ ಅಜ್ಞಾನವೇ, ನರಕಕ್ಕೂ ಕಾರಣ ಅಜ್ಞಾನವೇ, ಇವೆರಡರ ನಡುವೆ ಸಿಲುಕುವ ಭೂಮಿಯಲ್ಲಿ ಬರುವುದು ಕೂಡ ಒಂದು ಅಜ್ಞಾನದ ನಿಮಿತ್ತವೇ. ಇದು 3 ದಾಟಿ ಆಚೆಗೆ ಹೋಗ್ಬೇಕು ನಾವು. ಅದೇ ಬಂಧನ. ಸಂಸಾರ ಅಂದ್ರೆ ಕೇವಲ ಮನುಷ್ಯ ಇಲ್ಲಿ ಎಲ್ಲಿ ವಾಸ ಮಾಡ್ತಾನೆ ಅಂದ್ರೆ ಬೆಟ್ಟ, ಗುಡ್ಡ, ಭೂಮಿ, ನೆಲ, ಮನೆ, ತೋಟ, ಇಷ್ಟೇ ಅಲ್ಲ ಸಂಸಾರ ಅಂದ್ರೆ. ಸ್ವರ್ಗವೂ ಸಂಸಾರವೇ, ನರಕವೂ ಸಂಸಾರವೇ. ಇದೆಲ್ಲ ಸೇರಿನೇ ಟೋಟಲಿ ಸಂಸಾರ ಅಂತ ಹೇಳುದು. ಇದರಿಂದ ಆಚೆಗೆ ಹೋಗ್ಬೇಕು. ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯ ಬದ್ಧಾನ್.
ತ್ರಿದಿವ ಅಂದ್ರೆ ಸ್ವರ್ಗ, ಭೂ ಅಂದ್ರೆ ಭೂಮಿ, ನಿರಾಯ ಅಂದ್ರೆ ನರಕ. ಈ ಮೂರರಲ್ಲಿ ಸುತ್ತಾ ಇರ್ತಾನೆ. ಈ ಮೂರಲ್ಲಿ ಸುತ್ತುವವನೇ ಸಂಸಾರಿ. ಈ ಸಂಸಾರದಿಂದ ಆಚೆಗೆ ಬರಬೇಕು ಅಂತ ಅಂದ್ರೆ ಭಗವಂತನಲ್ಲಿ ನಿರ್ವ್ಯಾಜವಾದ ಭಕ್ತಿ ಮಾಡಬೇಕು. ಯಾವಾಗ ನಾವು ಸವ್ಯಾಜ ಭಕ್ತಿ ಮಾಡುತ್ತೇವೋ, ಅಪಾಯಿನಿ ಭಕ್ತಿ ಅಂತ ಅದಕ್ಕೆ ಕೃಷ್ಣ ಕೊಟ್ಟ ಹೆಸರು ಗೀತೆಯಲ್ಲಿ. ಅಪಾಯಿನಿ ಭಕ್ತಿ ಅಂದ್ರೆ ಮತ್ತೆ ವಾಪಸ್ಸು ಭೂಮಿಯಲ್ಲಿ ಬರುವಂತಹದ್ದಕ್ಕೆ ಕಾರಣವಾದದ್ದು, ಅದು ಅಪಾಯವನ್ನೇ ತಂದೊಡ್ಡತ್ತೆ. ನಿರಪಾಯಿನಿ ಅಥವಾ ಅನಪಾಯಿನಿ ಅಂತಂದ್ರೆ ಮತ್ತೆ ಸಂಸಾರಕ್ಕೆ ಬರದಂತೆ, ಅಪಾಯಕ್ಕೆ ಒಡ್ಡದಂತೆ ಭಗವಂತನ ಸಾನ್ನಿಧ್ಯದ ಕಡೆಗೆ ಎಳೆದೊಯ್ಯುವಂಥದ್ದು. ಅಲ್ರಿ, ಇಲ್ಲಿ ಆದ್ರೂ ಕನಿಷ್ಠ ಪಕ್ಷ ಸ್ವರ್ಗ ಆದ್ರೂ ಸಿಗುತ್ತೆ, ಇಲ್ಲಿ ಆದ್ರೆ ಕನಿಷ್ಠ ಪಕ್ಷ ಭೂಮಿಯಲ್ಲಿ ಒಂದಿಷ್ಟೇನಾದ್ರೂ ತಿನ್ಲಿಕ್ಕೋ ಉಣ್ಲಿಕ್ಕೋ ಸಿಗುತ್ತೆ. ಅದು ಹೇಗಿದೆ ಅಂತಾನೆ ಗೊತ್ತಿಲ್ಲಲ್ಲ ಅಂತ. ಇಡೀ ಜಗತ್ನಲ್ಲಿ ನಾವೇನೆಲ್ಲ ಸೌಖ್ಯ ಅನುಭವಿಸ್ತೇವೋ ಅದು ಮೋಕ್ಷದ ರೆಪ್ಲಿಕಾ. ಮೋಕ್ಷದಲ್ಲಿ ಏನೇನಿದೆಯೋ ಅದೇ ನಾವು ಈಗ ಸ್ವರ್ಗದಲ್ಲಿ ಅಥವಾ ಭೂಮಿಯಲ್ಲಿ ಸೌಖ್ಯದ ಭಾಗವಾಗಿ ಉಣುವಂತದ್ದು. ನರಕ ಇಲ್ಲ ಅಲ್ಲಿ. ಯಾಕೆಂದ್ರೆ ಮೋಕ್ಷದಲ್ಲಿ ಎಲ್ಲ ಇಲ್ಲಿದ್ದೆ ಅಂತಂದ್ರೆ ದುಃಖವು ಇಲ್ಲಿಂದ ಅಲ್ಲಿಗೆ ಹೋಗುತ್ತಾ ಅಂದ್ರೆ ಇಲ್ಲ. ಅಲ್ಲಿ ಎಲ್ಲವೂ ಸುಖಮಯವಾದದ್ದು, ಆನಂದಮಯ ಅಂತ ಕರೀತಾರೆ. ಎಲ್ಲವೂ ಸುಖಮಯ, ಅಲ್ಲಿ ದುಃಖದ ಲೇಪವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಈರ್ಷ್ಯೆ ಇಲ್ಲ, ಅಲ್ಲಿ ವ್ಯಾಮೋಹ ಇಲ್ಲ, ಅಲ್ಲಿ ದ್ವೇಷ ಇಲ್ಲ. ನಾವು ರಾಜಸ ಮತ್ತು ತಾಮಸ ಗುಣಗಳ ಪ್ರಭಾವದಿಂದ ಏನೆಲ್ಲ ವೈವಿಧ್ಯಗಳನ್ನ ವೈಚಿತ್ರಗಳನ್ನ ಅನುಭವಿಸ್ತೇವೋ ಅದು ಮೋಕ್ಷದಲ್ಲಿ ಇಲ್ಲ. ಅಲ್ಲಿ ಕೇವಲ ಸತ್ವಗುಣ ಪ್ರಧಾನವಾದ ರಜಸ್ಸು ತಮಸ್ಸಿನ ಸಂಪರ್ಕ ಇಲ್ಲದಂತಹ ಸ್ಥಳವಾದ್ರಿಂದ ಅಲ್ಲಿ ಆ ಕೆಟ್ಟ ಭಾವನೆಗಳು ಉದಿಸುವುದಿಲ್ಲವಾದ್ರಿಂದಾಗಿ ಇಲ್ಲಿಯಂತೆಯೇ ನಾವು ಗಿಡ ಮರಗಳನ್ನು ನೋಡ್ತೇವೆ, ಬೆಟ್ಟ ಗುಡ್ಡಗಳನ್ನು ನೋಡ್ತೇವೆ, ನದಿಗಳನ್ನ ಕಾಣ್ತೇವೆ, ಸಜ್ಜನರು ಅಲ್ಲೂ ಇರ್ತಾರೆ, ಅಲ್ಲೂ ಅನೇಕ ತರದ ವ್ಯವಹಾರಗಳು ವ್ಯಾಪಾರಗಳು ನಡೆಯುತ್ತವೆ. ಆದ್ರೆ ಯಾವುದು ಕೂಡ ದುಃಖಕ್ಕೆ, ದ್ವೇಷಕ್ಕೆ, ಕೋಪಕ್ಕೆ, ಲೋಪಕ್ಕೆ ಕಾರಣವಾಗುವುದಿಲ್ಲ. ಹೀಗೆ ಭಾರತ ವರ್ಷದಲ್ಲಿ ಮಾನವರಾಗಿ ಜನಿಸಿದವರಿಗೆ ವಾಸುದೇವನಲ್ಲಿ ಭಕ್ತಿ ಮಾಡುತ್ತಾ ವರ್ಣಾಶ್ರಮ ಧರ್ಮಕ್ಕೆ ಉಚಿತವಾದ ಅನುಷ್ಠಾನವನ್ನ ಮಾಡುವ ಬುದ್ಧಿ ಬಂದ್ರೆ ಅವನು ಮುಕ್ತಿಯನ್ನ ಸುಲಭವಾಗಿ ಪಡೀತಾನೆ. ಇದನ್ನೇ ದೇವತೆಗಳು ಹಾಡಿ ಹೊಗಳುವುದು. ಮಹಾಪುರುಷ ಸಂಗತಿ. ಸಂಗತಿ ಅಂದ್ರೆ ಸಂಘ, ಸಜ್ಜನರ ಸಂಬಂಧ. ಈ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ತಾ ಒಳ್ಳೆ ರೀತಿಯಿಂದ ಜೀವನ ನಡೆಸುವಂತಹದ್ದೇನಿದೆ ಇದು ದೊಡ್ಡವರ ಸಂಘದಿಂದ ಸಿಗುವಂತಹದ್ದು. ಇದನ್ನೇ ದೇವತೆಗಳು ಮನುಷ್ಯನಿಗೆ ಭಾರತ ಭೂಭಾಗದಲ್ಲಿ ಜೀವನ ಲಭ್ಯವಾದರೆ ಎಷ್ಟು ಅವಕಾಶ, ಎಷ್ಟು ಸಾಧನೆಗೆ ದಾರಿ. ಇಲ್ಲಿ ಬಿದ್ದೂ ಕೂಡ ಮತ್ತು ನಮಗೇನ್ ಕೊಟ್ಟಿದ್ದಾನೆ ದೇವ್ರು ಅಂತ ಒಬ್ಬ ನಾಲಿಗೆಯಿಂದ ಉದ್ದ ಚಾಚಿ ಮಾತಾಡಿದ್ರೆ ಇನ್ನೊಂದ್ ಸರ್ತಿ ಅವನಿಗೆ ಈ ಸ್ಥಳದ ಪರಿಚಯವೂ ಆಗದಂತೆ ಯಾವುದೋ ಬಿಳಿ ಲೋಕದಲ್ಲಿ ಓಡಾಡ್ತಾನೆ. ಹಿಮಗಿರಿಯ ಪ್ರದೇಶದ ಮಧ್ಯದಲ್ಲಿ ಯಾವುದೋ ಒಂದು ಪಾಂಡವಾಗಿ, ಏನದು ಪಾಪ ಪಾಂಡನ ಏನೊಂದು ಇದೆಯಲ್ಲ, ಪಂಡನ ಬೆಳ್ಳಗಿದಿರುತ್ತಲ್ಲ, ಮೋರೆ ಮಾತ್ರ ಕಪ್ಪಿರುತ್ತೆ. ಅಂತದ್ದಾಗಿ ಅಲ್ಲೆಲ್ಲೋ ಹುಟ್ಟಿ ಈ ಜಗತ್ತಿನ ಪರಿಚಯವಿಲ್ಲದೆ ಜೀವನ ಕಳೆದು ಹೋಗುತ್ತೆ. ಅದರಿಂದಾಗಿ ಭಾರತದಲ್ಲಿ ಹುಟ್ಟಿದ ಮೇಲೆ ನಮ್ ಜವಾಬ್ದಾರಿಯೂ ಜಾಸ್ತಿ, ದೇವರು ಕೊಟ್ಟ ಭಾಗ್ಯವೂ ದೊಡ್ಡದು ಅನ್ನುವ ಎಚ್ಚರಿಕೆಯೂ ಅಷ್ಟೇ ಇರಬೇಕು. ದೇವತೆಗಳೇ ಹಾಡಿ ಹೊಗಳ್ತಾರೆ, ಓ ಭಾರತದಲ್ಲಿ ಹುಟ್ಟಿವನ್ನ, ಅವನ ಬದುಕು ಸಾರ್ಥಕ ಆಯ್ತು, ಅವನ ಜೀವನ ಖಂಡಿತ ಯಶಸ್ಸಿನ ಕಡೆಗೆ ಸಾಗುತ್ತೆ ಅಂತ ಹೀಗೆ ಯೋಚಿಸಿ ಅವರ ಬಗ್ಗೆ ತುಂಬಾ ಆತ್ಮೀಯತೆಯನ್ನ, ಸಂತೋಷವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೀಗೆ ಮಹಾಭಾರತದಲ್ಲೂ ಈ ಮಾತು ಬರುತ್ತೆ ಇಂತಹದ್ದೇ. ವಿಷ್ಣು ಪುರಾಣದಲ್ಲೂ ಇದೆ, ಅಗ್ನಿ ಪುರಾಣದಲ್ಲೂ ಇದೆ, ವಾಯುಪುರಾಣದಲ್ಲೂ ಇದೆ. ಭಾರತದಲ್ಲಿ ಹುಟ್ಟು ಸಿಗುವುದು ಅನ್ನೋದು ಜೀವನದಲ್ಲಿ ಸಿಕ್ಕಿದ ದೊಡ್ಡ ಭಾಗ್ಯ. ಅದರಿಂದಾಗಿ ಕುಂಭಮೇಳ ಇಲ್ಲಿ ನಡೆಯುತ್ತೆ ಹೊರತು ಇನ್ನೆಲ್ಲೋ ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚಿನ ಅವಕಾಶ ಇದ್ದ ಜಾಗದಲ್ಲೂ ನಡೆಯುವುದಕ್ಕೆ ಒಂದು ಪರಂಪರೆ ಬರಲಿಲ್ಲ, ನಡೆಯುವ ಅವಕಾಶ ಸಿಗಲಿಲ್ಲ. ಸಿಕ್ಕಿದ್ದನ್ನ ಬಳಸಿಕೊಳ್ಳುವ ಸಜ್ಜನಿಕೆ ಅಥವಾ ಅವಕಾಶವನ್ನ ಗ್ರಹಿಸುವ ಸುಮನಸ್ಕತೆ ನಮಗೆ ದೇವರು ಕೊಡ್ಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ.
ब्रह्मार्पणं ब्रह्महविर्ब्रह्माग्नं ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना धर्मस्य विजयो भूयात् अधर्मस्य पराभवः मा कश्चित् दुःखभाग् भवेत् धर्मस्य विजयो भूयात् अधर्मस्य पराभवः सद्भावना प्राणभृतां भूयात् विश्वस्य मङ्गलं श्रीकृष्णार्पितमस्तु हरिः ओम् नारायण नारायण नारायण